ಹೇ ಗೈಸ್, ಇವತ್ತು ನಾನು ಜೋಗಿಗುಂಡಿ ಫಾಲ್ಸ್ಗೆ ಹೋಗಿ ಬಂದೆ. ನನ್ನ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಸುತ್ತ ಎಲ್ಲಿ ನೋಡಿದ್ರು ಗ್ರೀನರಿ, ಆ ಕಾಡ್ ಮಧ್ಯದಲ್ಲಿ ಕೂಲ್ ಆಗಿರುವಂತಹ ಒಂದು ವಾಟರ್ ಫಾಲ್ಸ್ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ನನ್ನ ಇಯರ್ ಎಂಡ್ ಎಕ್ಸ್ಪೀರಿಯನ್ಸ್ ತುಂಬಾ ಅಡ್ವೆಂಚರ್ ಆಗಿತ್ತು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ಫ್ರೀ ಆಗಿದ್ದಾಗ ಈ ಪ್ಲೇಸ್ಗೆ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ನೋಡಿ ಗೈಸ್, ನಮ್ಗೆ ಆ್ಯಕ್ಚುಲಿ ಗೊತ್ತಿಲ್ಲ ಹೇಗೆ ಹೋಗೋದಂತ. ಯಾರು ಕೂಡ ಇಲ್ಲಿ ಇನ್ಫಾರ್ಮೇಷನ್ ಕೇಳೋಣ ಅಂದರೆ ಯಾರು ಕೂಡ ಇಲ್ಲ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಈ ಥರ ಎಲ್ಲ ಬಂದಿರೋದು ಕಾಡಿಗೆ. ಸೊ ಹೀಗೆ ಹೋಗ್ತಾ ಇದ್ದೀವಿ, ನೋಡೋಣ ಮುಂದೆ ನಮಗೆ ಫಾಲ್ಸ್ ಸಿಗುತ್ತಾ ಅಂತ. ತುಂಬ ಟೆನ್ಷನ್ ಕೂಡ ಆಗ್ತಾ ಇದೆ, ಯಾಕಂದರೆ ನಾವು ಈ ಥರ ಬಂದೇ ಇಲ್ಲ. ಸಿಟಿ ಬಿಟ್ಟು ನಾವು ಈ ಥರ ವಿಲೇಜಲ್ಲೂ ಹೋಗಿಲ್ಲ. ಸೊ ನೋಡೋಣ ಹೇಗಿದೆ ಅಂತ. ಸೊ ಆ್ಯಕ್ಚುಲಿ 4 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಇದು ನಮ್ಮ ಹಸ್ಬೆಂಡ್, ನನ್ನ ತಮ್ಮ, ನಮ್ಮಮ್ಮಂಗೆ ಸ್ವಲ್ಪ ಈ ಥರ ಕಾಡೆಲ್ಲ ಇಷ್ಟ. ಸೊ ಆದರೆ ಭಯ ಅಲ್ವಾ, ಕಾಡಂದ್ರೇ ಭಯ. ಸೊ ನಮ್ಮಮ್ಮ ಹುಲಿ ಬರುತ್ತೆ, ಚಿರತೆ ಬರುತ್ತೆ ಅಂತ ಎಲ್ಲ ಕಾಮಿಡಿ ಮಾಡ್ತಾಯಿದ್ರು. ಬಟ್ ನಾವು ಇಲ್ಲಿ ಸೇಫ್ ಪ್ಲೇಸ್ ಆಗಿರೋದ್ರಿಂದ ಕಳಿಸ್ತಾರೆ ಅಂತ ಧೈರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆ, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಟ್ ಭಯ ಇರುತ್ತಲ್ಲ ಒಳಗಡೆ, ಯಾರೂ ಇಲ್ಲ. ಸೊ ಇಲ್ಲಿ ವಿಸಿಟ್ ಮಾಡೋಕ್ಕೂ ಕೂಡ ಯಾರೂ ಬಂದಿಲ್ಲ. ಸೊ ಫುಲ್ ಕಾಡಿದೆ, ಎಲ್ಲ ಕಡೆ ಮರಗಳಿದೆ. ಇಲ್ಲೊಂದು ಕಾಲ್ದಾರಿ ಮಾತ್ರ ಇದೆ, ಆ ಕಾಲ್ದಾರಿಯಲ್ಲೇ ಹೋಗ್ತಾ ಇದ್ದೀವಿ. ಸೊ ಇಲ್ಲೊಂದು ಮರ ಕೂಡ ಬಿದ್ದಿದೆ ನೋಡಿ. ಸೊ ಒಂಥರ ಸೌಂಡ್ ಬರ್ತಾ ಇದೆ ಗೈಸ್, ಭಯ ಆಗ್ತಾ ಇದೆ. ಏನು ಸೌಂಡ್ ಅಂತ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ದಾರೆ ಹೋಗೋದಾ ಬೇಡವಾ ಅಂತ. ಸ್ವಲ್ಪ ಪಕ್ಷಿ ಅನ್ಸುತ್ತೆ, ಗೊತ್ತಿಲ್ಲ. ನಮ್ಮಮ್ಮ ಜೋರಾಗಿ ಹೋಗು ಹೋಗು ಅಂತ. ಸೊ ಕರೆಕ್ಟಾಗಿ ಹೋಗ್ತಾ ಇದೀವಿ ಅಂತಾನೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ರೋಡಲ್ಲೆಲ್ಲ ತುಂಬಾ ಮರ ಬಿದ್ದಿದೆ. ಎಲ್ಲರೂ ಹೋಗೋದಾ ಬೇಡವಾ ಅಂತ ಫುಲ್ಲು ಭಯದಲ್ಲಿ ಹೋಗ್ತಾ ಇದೀವಿ. ಒಂದ್ಸತಿ ಕರೆಕ್ಟ್ ಅನ್ಸ್ತಾ ಇದೆ, ಒಂದ್ಸತಿ ಕರೆಕ್ಟಾಗಿಲ್ಲ ಅಂತ ಅನ್ಸ್ತಾ ಇದೆ. ಮ್ಯಾಪಲ್ಲಿ ತೋರಿಸ್ತಾ ಇದೆ ಕರೆಕ್ಟಾಗಿ ಹೋಗ್ತಾ ಇದ್ದೀರಾ ಅಂತ. ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಅವರು ನೆಟ್ಕೊಂಡು ಹೋಗ್ಬೇಕು. ಎಷ್ಟು ಕಿಲೋಮೀಟರ್ ಅಂದರು? 2 ಕಿಲೋಮೀಟರ್ಸ್ ನಡಿಬೇಕು ಅಂದರು. ಡಿಫ್ರೆಂಟ್ ಸೌಂಡ್ಸ್ ಎಲ್ಲ ಬರ್ತಾ ಇದೆ. ಬಟ್ ಕಾಲ್ದಾರಿ ಎಲ್ಲ ಇದೆ, ನೋಡಬೇಕು ಏನು ಸಿಗುತ್ತೆ ಅಂತ ಮುಂದೆ. ಹೀಗೆ ನೋಡಿ ಎಷ್ಟು ಜೋರಾಗಿ ಸೌಂಡ್ ಬರ್ತದೆ. ಸೌಂಡ್ ಮಾಡಿದೆ, ಸೈಲೆಂಟಾಗಿ ಹೋಗ್ತೀನಿ ಇವಾಗ. ಏನೋ ಎಚ್ಚರಿಕೆ ಅಂತ ಕೊಟ್ಟಿದ್ದಾರೆ. ಸೊ ಈ ಬೋರ್ಡ್ ನೋಡಿದಾಗ ಸಖತ್ ಭಯ ಆಗ್ತಾ ಇದೆ ಅಂದ್ರೆ ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ಮೆಟ್ಲಿದೆ. ಸೊ ನಾನು ಜಸ್ಟ್ ತೋರಿಸ್ತಾ ಹೋಗ್ತೀನಿ, ಇಲ್ಲಿ ಮಾತಾಡೋಕ್ಕಾಗಲ್ಲ. ನೋಡಿ ಗೈಸ್ ಹೆಂಗಿದೆ. ತಮ್ಮ ಅಂತ ಫುಲ್ ಭಯ ಪಡ್ತಾ ಇದ್ದಾರೆ.
ಫಾಲ್ ಸೌಂಡ್ ಬರ್ತಾ ಇದೆ, ಸೊ ಚೆಕ್ ಮಾಡೋಣ. ಹತ್ತುತ್ತಾರೆ ಬಿಡಿ, ನಮ್ಮಮ್ಮ ಸ್ಟ್ರಾಂಗ್ ಇದ್ದಾರೆ. ಸೊ ಪ್ಲೇಸ್ ಎಲ್ಲ ಮಾಡಿದ್ದಾರೆ, ಮೇ ಬಿ ಹೀಗೆ ಅನಿಸುತ್ತೆ. ರೈಟ್ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ, ಫಾಲ್ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಒಂಥರ ಮೂವೀಸಲ್ಲೆಲ್ಲ ತೋರಿಸ್ತಾರಲ್ಲ, ಕಾಡಲ್ಲಿ ಹೋಗಿ ಮಿಸ್ ಆಗ್ಬಿಡ್ತಾರೆ ಅಂತ, ಆ ಥರ ಫೀಲಿಂಗ್ ಬರ್ತಾ ಇದೆ. 6 Minutes ಕನ್ನಡ ಮೂವಿ, ಹಾಗೆ ಮಲಯಾಳಮಲ್ಲಿ ಎಷ್ಟೊಂದು ಮೂವೀಸ್ ಇದೆ. ಯಾವುದೋ ಒಂದು ಮೂವಿ ನೋಡಿದೆ ಮಲಯಾಳಮಲ್ಲಿ. ಯಾವುದಾದ್ರು ಮೂವಿ? ಹಾಂ, ವಿಲೇಜನಾ? ಮಲಯಾಳಂ ವಿಲೇಜ್ ಮೂವಿ ನೋಡಿದ್ವಿ. ಯಾವುದು? ನಮ್ಮಮ್ಮ ನೋಡಿ ಫುಲ್ ಧೈರ್ಯಶಾಲಿ ಥರ ಬರ್ತಾ ಇದ್ದಾರೆ. ಸೊ ವಾಟರ್ ಸೌಂಡ್ ಕೇಳಿಸ್ತಾ ಇದೆ, ಬಟ್ ಯಾರೂ ಇಲ್ಲ ಅಂತ ಭಯ ಆಗ್ತಾ ಇದೆ. ಗೈಡ್ ಯಾರಾದ್ರು ಇದ್ದಿದ್ರೆ ಸ್ವಲ್ಪ ಧೈರ್ಯದಿಂದ ಹೋಗ್ಬೋದಿತ್ತು. ಸದ್ಯ ನಾವು 4 o'clock ಬಂದಿದ್ದೀವಿ, ಸೊ ಬೆಳಕಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. 5:30 ಕತ್ಲೆ ಆಗಿಬಿಡುತ್ತೆ, ಬೇಗ ರಿಟರ್ನ್ ಹೋಗಬೇಕು. ಸೊ ಬೇಗ ಬೇಗ ನೋಡಿಕೊಂಡು ಪ್ಯಾಕಪ್. ವಾವ್, ರಿವರ್ ಸಿಕ್ತು. ಸೊ ಬ್ಯೂಟಿಫುಲ್ ವ್ಯೂನ ತೋರಿಸ್ತೀನಿ ಇವಾಗ ನಿಮಗೆ. ನೀವು ಹೋಗಿ, ನಾನು ಬರ್ತೀನಿ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಭಯ, ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅಂತ. ವಾವ್, ನೋಡಿ ಎಷ್ಟು ವ್ಯೂ ಪಾಯಿಂಟ್, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆಯಲ್ಲ. ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಸೀಸನ್ ಕಾರಣದಿಂದ ವಾಟರ್ ಲೆವೆಲ್ ತುಂಬಾ ಕಮ್ಮಿ ಇದೆ, ಬಟ್ ಈ ಪ್ಲೇಸ್ ಮಾತ್ರ ತುಂಬ ಅದ್ಭುತವಾಗಿದೆ. ಸುತ್ತ ಗ್ರೀನರಿ, ಮಧ್ಯ ಒಂದು ಪುಟ್ಟದಾದಂಥ ಫಾಲ್ಸ್, ನೋಡೋಕ್ಕೆ ತುಂಬ ಖುಷಿ ಸಿಗುತ್ತೆ. ಹಾಗೆ ತುಂಬ ಪೀಸ್ಫುಲ್ ಆಗಿದೆ ಪ್ಲೇಸ್, ತುಂಬ ಕೂಲ್ ಆಗಿದೆ. ಈ ಪ್ಲೇಸ್ಗೆ ಬಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಸಾಂಗ್ ನೆನಪು ಬರ್ತಾ ಇದೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ, ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ, ಹೀರೋದೊಳಗೆ ಒಮ್ಮೆ ನೋಡು ಜೋಕಾಗುಂಡಿ. ನಾನು ಸಿಂಗರ್ ಅಲ್ಲ, ಹಾಗೆ ಒಂದೆರಡು ಲೈನ್ ಟ್ರೈ ಮಾಡಿದೆ, ಚೆನ್ನಾಗಿಲ್ಲ, ಇಟ್ಸ್ ಓಕೆ. ಈ ಫಾಲ್ಸಲ್ಲೇ 10 to 15 minutes ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಾವಿರುವಂತಹ ಜಾಗದಲ್ಲಿ ಈ ರೀತಿ ಪ್ಲೇಸಸ್ ನೋಡೋಕೆ ಸಿಗೋದಿಲ್ಲ. ಇಲ್ಲಿ ಬಂದಾಗ ದೊಡ್ಡವರು ಕೂಡ ಮಕ್ಕಳಾಗ್ಬಿಡ್ತೀವಿ, ಅಷ್ಟು ಈ ಪ್ಲೇಸ್ ನಮಗೆ ವೈಬ್ಸ್ ಕೊಡುತ್ತೆ. ಸೊ ನೋಡಿ ನಮ್ಮಮ್ಮ ಎಷ್ಟು ಹೇಗೆ ಆಡ್ತಾ ಇದ್ದಾರೆ ಮಗು ಥರ. ಸೊ ಬಿಟ್ಟರೆ ಇಲ್ಲೇ ಸ್ನಾನ ಮಾಡಿಬಿಡ್ತಾರೆ. ಸೊ ಒಂದು ರೀತಿ ಫನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ತುಂಬ ಖುಷಿ ಆಯಿತು. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ರಿಟರ್ನ್ ಹೋಗೋಕ್ಕೂ ಕೂಡ ಭಯ ಆಗ್ತಾ ಇದೆ, ಯಾಕಂದರೆ ಫಾರೆಸ್ಟ್ ಒಳಗಡೆಯಿಂದನೇ ನಾವು ಹೊರಗೋಗ್ಬೇಕು. ಕುತ್ಕೊಂಡು ರೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ದ ನನ್ನ ತಮ್ಮ ಧೈರ್ಯಪಟ್ಟು. ನಮ್ಮಮ್ಮ ಬೈಯೋದಿಲ್ಲ, ಬೇಡ ಬೇಡ ಅಂದರು. ಬಟ್ ಆಲ್ರೆಡಿ ಕಾಡು ನೋಡಿ ಕತ್ಲೆ ಆಗ್ತಾಯಿದೆ. ಕ್ಯಾಮ್ರಾ ಬ್ರೈಟ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಗೊತ್ತಾಗ್ತದೆ. 2 kilometers ವಾಕ್ ಮಾಡಿ ಮೋರ್ ದೆನ್ 300 ಸ್ಟೆಪ್ಸ್ ಕ್ಲೇಮ್ ಮಾಡಿ ಬಾಡಿ ಫುಲ್ ಟಯರ್ಡ್ ಆಗಿತ್ತು. ಹೀಗೆ ಮುಂದೆ ಹೋಗ್ತಾ ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗೋಕ್ಕೆ ರೂಟ್ ಕಾಣಿಸ್ತು. ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದ್ದೀನಿ, ಜೋಗಿಗುಂಡಿ ಫಾಲ್ಸಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವ್ಯೂ ಪಾಯಿಂಟ್ ಇದೆ ಅಂತ.
ಆ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ, ಹೋಗಬೇಕು ಅಂತ ಅನಿಸ್ತು. ಬಟ್ ತುಂಬ ಲೇಟ್ ಆಗಿತ್ತು, ಅರೌಂಡ್ 5:30. ಫಾರೆಸ್ಟಲ್ಲಿ ಆಲ್ರೆಡಿ ಡಾರ್ಕ್ ಆಗಿತ್ತು. ಸೊ ನಾವು ಡಿಸೈಡ್ ಮಾಡಿದ್ವಿ ಈ ಟೈಮಲ್ಲಿ ಆ ಪ್ಲೇಸ್ಗೆ ಹೋಗೋದು ಸೇಫ್ ಅಲ್ಲ ಅಂತ ರಿಟರ್ನ್ ಹೋದ್ವಿ. ಬಟ್ ನೋ ಪ್ರಾಬ್ಲಮ್, ಮೇ ಬಿ ನೆಕ್ಸ್ಟ್ ಟೈಮ್ ನಾವು ಈ ಪ್ಲೇಸ್ಗೆ ವಿಸಿಟ್ ಮಾಡಿದಾಗ ಡೆಫಿನೆಟ್ಲಿ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಟೈಮ್ ಆಗಿರೋದ್ರಿಂದ ಕತ್ಲೆ ಆದರೆ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲೆಲ್ಲೂ ಸ್ಟ್ರೀಟ್ ಲೈಟ್ ಏನೂ ಇಲ್ಲ. ಸೊ ನಾವು ನೆಟ್ವರ್ಕು ಕೂಡ ಇಲ್ಲ. ಸೊ ಆಮೇಲೆ ಫ್ಲ್ಯಾಶ್ ಲೈಟೆಲ್ಲ ಹಾಕ್ಕೊಂಡು ಬರೋಣ ಅಂದರೆ ಬ್ಯಾಟ್ರಿ ಕೂಡ ಲೋ ಇದೆ. ಸೊ ಬೆಟರ್ ನಮ್ಮ ಕಾರ್ ಹತ್ರ ಹೋಗಿ ಇವಾಗ ಅನಿಸ್ತಾ ಇದೆ 6 ಮಂತ್ಸ್ ಈ ರೀತಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಈ ರೀತಿ ಟ್ರಾವೆಲ್ ಮಾಡೋದ್ರಿಂದ ನಮ್ಮ ಮೈಂಡು ರಿಫ್ರೆಶ್ ಆಗುತ್ತೆ, ಹಾಗೆ ಹೊಸ ಹೊಸ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ನಂಗೆ ತುಂಬಾ ಬೇಜಾರಾಗ್ತಾ ಇದೆ, ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ನಾನು ಈ ರೀತಿ ಪ್ಲೇಸಸ್ಗೆ ಹೋಗೂ ಇಲ್ಲ, ಎಕ್ಸ್ಪ್ಲೋರು ಮಾಡಿಲ್ಲ. ಸೊ ತುಪ್ಪ ನೋಡಿ ಮರ ಹೇಗೆ ಬಿದ್ದಿದೆ. ಹೌದಾ? ಓ, ರಾಂಗ್ ಇನ್ಫಾರ್ಮೇಷನ್ ಗೈಸ್. ಅದು ಕಾರೆಲ್ಲ ಹೋಗ್ಬಾರ್ದು, 2 ವೀಲರ್ ಎಲ್ಲ ಹೋಗ್ಬಾರ್ದು ಅಂತ ಈ ರೀತಿ ಮರ ಹಾಕಿದ್ದಾರೆ. ಸ್ವಲ್ಪ ನಮ್ಮ ಮನೇಲೆಲ್ಲ ಭಯ ಪಡ್ತೀವಿ. ಸೊ ಹೆಂಗೋ ಹೋಗ್ಬಿಟ್ಟು ಬಂದ್ವಿ. ಸೊ ಏನೋ ಇದೆ ಅಂತ ಹೇಳಿ ಸೊ ಫಾಸ್ಟಾಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಏನೋ ಬರ್ತೈತೆ ಅಂತ ಹೇಳಿದ್ರು. ಏನು ಅಂತ ಫುಲ್ಲು 3 ಜನ ಗಾಬರಿ ಪಡ್ಕೊಂಡು ಓಡೋಗ್ತಾಯಿ, ಅಂದರೆ ಲೈಕ್ ಸೈಲೆಂಟಾಗಿ ಹೋಗ್ತಾ ಇದ್ವಿ. ಆಮೇಲೆ ನೋಡಿದ್ರೆ ಕೋಳಿ ಅಂತ ಹೇಳ್ತೇವೆ. ಓ ಮೈ ಗಾಡ್. ಸೊ ಫುಲ್ ಭಯ ಆಗಿತ್ತು. 1 ಸೆಕೆಂಡ್ ಜೀವ ಕೈಯಲ್ಲಿ ಬಂದಿತ್ತು. ಅಮ್ಮ ಫೈನಲಿ ನಮ್ಮ ಕಾರ್ ಹತ್ರ ಬಂದ್ವಿ. ಜೀವ ಬಂತು ನೋಡಿ. ಏನೋ ಪಕ್ಷಿ ಸೌಂಡು, ಪಕ್ಷಿ ಚೆನ್ನಾಗಿಲ್ಲ ಸೌಂಡ್, ಒಂಥರ ಭಯಂಕರವಾಗಿದೆ. ಹಾಗೆ ಕಾರ್ ಹತ್ರ ಬಂದ್ವಿ. ಸೊ ನನ್ನ ಓವರಾಲ್ ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿತ್ತು. ಭಯ ಆಗಿತ್ತು, ಟೆನ್ಷನ್ ಆಗಿತ್ತು. ಫೈನಲಿ ಫಾರೆಸ್ಟಿಂದ ಹೊರಗಡೆ ಬಂದಮೇಲೆ ತುಂಬ ಖುಷಿ ಆಗ್ತಾ ಇದೆ. ಈ ರೀತಿ ಡಿಫ್ರೆಂಟಾಗಿ ಅಡ್ವೆಂಚರ್ನ ಟ್ರೈ ಮಾಡಿದ್ದೀವಿ ಅಂತ. ನೀವು ಕೂಡ ಇದೇ ರೀತಿ ಫಸ್ಟ್ ಟೈಮ್ ಯಾವ್ದಾದ್ರು ಅಡ್ವೆಂಚರ್ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.